ಈ ಸಬ್ಜೆಕ್ಟ್ ಸ್ವಲ್ಪ ಅರ್ಥ ಆಗೋದು ತುಂಬ ಕಷ್ಟ. ತುಂಬ ಜನ ಹೆಸರು ಕೇಳಿದ ತಕ್ಷಣ ಮುಂದಕ್ಕೆ ಹೋಗ್ಬಿಡ್ತಾರೆ. ಜಾತಿ ಗಣತಿ ಎಂಬ ಮಹಾಮೌಢ್ಯ ಜಾತೀಯತೆಯಿಂದ ಹೊರಗಡೆ ಬರೋಕ್ಕೆ ತವಕಿಸುತ್ತಿವೆ. ನಮಸ್ಕಾರ ಸ್ನೇಹಿತರೆ, ಈ ಸಬ್ಜೆಕ್ಟ್ ಸ್ವಲ್ಪ ಅರ್ಥ ಆಗೋದು ತುಂಬ ಕಷ್ಟ. ತುಂಬ ಜನ ಹೆಸರು ಕೇಳಿದ ತಕ್ಷಣ ಮುಂದಕ್ಕೆ ಹೋಗ್ಬಿಡ್ತಾರೆ, ವಿಡಿಯೋ ನೋಡೋಕ್ಕೆ ಹೋಗಲ್ಲ. ಜಾತಿ ಗಣತಿ ಎಂಬ ಮಹಾಮೌಢ್ಯ ರೀಸೆಂಟಾಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಜಾತಿ ಗಣತಿ ಬಗ್ಗೆ ಬಂತು. ಅದ್ರ ಬಗ್ಗೆ ತುಂಬ ಗೊಂದಲಗಳು ಬಂತು, ತುಂಬ ಜಗಳಗಳು ಒಳಗೆ ಆಯಿತು. ಸರ್ಕಾರನೇ ಬಿದ್ದೋಗ್ಬಿಡುತ್ತೆ, ಬೀಳಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಇನ್ನೆಲ್ಲ ಕಥೆಗಳೆಲ್ಲ ಶುರುವಾಯಿತು. ಮೋಸ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ. ಆದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಜಾತಿ ಗಣತಿಯ ಜೊತೆಯಲ್ಲಿ ಜನಸಂಖ್ಯಾ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಜಾತಿ ಗಣತಿಯನ್ನು ಮಾಡ್ತೀವಿ ಅಂದರು. ತುಂಬ ಯುವ ಮನಸ್ಸುಗಳು ಈಗಿನ ಕಾಲದಲ್ಲಿ ಯಾವ ರೀತಿ ಚಿಂತನೆ ಮಾಡ್ತವೆ ಅಂದರೆ, ಜಾತೀಯತೆಯಿಂದ ಹೊರಗಡೆ ಬರೋಕ್ಕೆ ತವಕಿಸುತ್ತಿವೆ. ಯುವ ಮನಸ್ಸುಗಳು, ಯುವಕರು ತುಂಬ ಜನರಲ್ಲಿ ಜಾತೀಯತೆ ಬೇಕಾಗಿರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟೇ ಪ್ಲ್ಯಾನ್ ಮಾಡಿಕೊಂಡು ಜಾತಿಯನ್ನು ಸಂಪೂರ್ಣವಾಗಿ ಸರ್ಕಾರದ ರೆಕಾರ್ಡಿಂದ ರಿಮೂವ್ ಮಾಡಬೇಕಾಯಿತು. ನೋ ಕ್ಯಾಸ್ಟ್, ಓನ್ಲಿ ಇಂಡಿಯನ್. ಸೊ ಶೋಷಿತ ವರ್ಗದವರಿಗೆ ಅಂದರೆ ಬಡವರು, ಜಾತಿ ಆಧಾರದ ಮೇಲೆ ಶೋಷಿತ ವರ್ಗ ಅಲ್ಲ, ಬಡವರು ಶ್ರೀಮಂತರು. ಆ ಬಡವರನ್ನು ಮೇಲ್ತರಕ್ಕೆ ಈ ಸಮಾಜದಲ್ಲಿ ಸಮಾನತೆಯಿಂದ ಸಂತೋಷವಾಗಿ ಬದುಕೋಕ್ಕೋಸ್ಕರ ಅವ್ರಿಗೆ ಏನು ಮಾಡಬೇಕು ಅಷ್ಟೇ. ಬಡವ ಶ್ರೀಮಂತ ಮುಗಿದೋಯ್ತು. ಬಡವರಿಗೆ ಒಂದು ಸ್ಕೀಮ್ ಮಾಡಬೇಕಷ್ಟೇ. ಏನು ಸ್ಕೀಮ್? ಸಿಂಪಲ್, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಓನ್ಲಿ 3 ಸ್ಕೀಮ್. ಮೊದಲನೇದು, ಅವರಿಗೆ ಉಚಿತವಾದ ವಿದ್ಯೆ ಕೊಡಿ, ಫ್ರೀ ಎಜುಕೇಷನ್. ಎರಡನೇದು, ಫ್ರೀ ಹೆಲ್ತ್, ಒಳ್ಳೆ ಆರೋಗ್ಯವನ್ನು ಕೊಡಿ, ಉಚಿತವಾಗಿ ಎಲ್ಲ ಬಡವರಿಗೆ ಸಿಗಲಿ. ಮೂರನೇದು, ಫುಡ್ ಸೆಕ್ಯೂರಿಟಿ, ಆಹಾರದ ಭದ್ರತೆ ಬಡವರಿಗೆ. ನಮ್ಮ BPL ಕಾರ್ಡಿಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಈ 3 ಅಷ್ಟೇ ರಿಸರ್ವೇಷನ್ ಎಲ್ಲ ಬಡವರಿಗೆ, ಎಲ್ಲ ಜಾತಿಯ ಬಡವರಿಗೆ. ಇದನ್ನು ಮಾಡಬೇಕು ನಾವು. ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಜಾತಿಯ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟಿರೋದನ್ನು ಹಿಂದೆ ಏನು ಕೊಟ್ಟಿದ್ರು ಅದರಲ್ಲಿ ಒಂದು ಅರ್ಥ ಇತ್ತು. ಇಲ್ಲಿವರೆಗೆ ಸಾಕು. ಇನ್ನು ಮೇಲಾದರೂ ಈ ಜಾತಿಯಿಂದ ಹೊರಗಡೆ ಬನ್ನಿ, ಈ ಜಾತಿಯ ಮೌಢ್ಯದಿಂದ ಬನ್ನಿ. ಮಾನವ ಜಾತಿಯನ್ನು ನೋಡಿ, ಮಾನವ ಧರ್ಮವನ್ನು ನೋಡಿ. ಇದನ್ನು ನಾವು ಈಗ ಬಿತ್ತಬೇಕು, ಒಂದು ಸಣ್ಣ ಸಣ್ಣ ಬೀಜದ ರೀತಿ. ಅಷ್ಟು ಸುಲಭ ಬದಲಾಗಲ್ಲ. ಜಾತಿಯಿಂದ ಹೊರಗಡೆ ಬೇಕು ಅಂದರೆ ಇನ್ನೂ 100 ವರ್ಷ ಬೇಕು. ಬಟ್ ಕಾಯ್ಕೊಂಡು ಕುಳ್ತಿರೋಕ್ಕಾಗಲ್ಲ. ಒಂದೊಂದಿಗೆ ಬೀಜ ಬಿತ್ತಿದ್ರೆ ತಾನೇ ಆ ದೊಡ್ಡದಾಗಿ ಮರ ಆಗಿ ಹಣ್ಣು ಕೊಡೋದು. ಆ ದಿಶೆಯಲ್ಲಿ ಸರ್ಕಾರಗಳು ಯೋಚನೆ ಮಾಡ್ತಾ ಇಲ್ಲ. ಜಾತಿಯ ಆಧಾರದ ಮೇಲೆ ಡಿವೈಡ್ ಮಾಡಿ ರೂಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಆ ಜಾತಿಯ ಮೌಢ್ಯವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಸಾವಿರಾರು ಜಾತಿ, 100 ಜಾತಿಗಳು, 100 ಧರ್ಮಗಳು ಎಲ್ಲ ಸೇರಿಕೊಂಡು ಮಾನವ ಧರ್ಮ ನಶಿಸಿ ಹೋಗ್ತಾ ಇದೆ. ಅರ್ಥ ಆಗ್ತಿದೆ? ಒಂದೊಂದು ಜಾತಿಗೆ ಒಂದೊಂದು ಮಠಗಳಿದೆ. ದೇವರು ಅಂತ ಬಂದಾಗ ದೇವರೆಲ್ಲ ಒಂದೇ ಅಂದಾಗ ಡಿಫ್ರೆನ್ಸ್ ಇರೋದೇ ಇಲ್ಲ. ಸೊ ಎಲ್ಲರೂ ಒಂದೇನು ಬೇಕಾದಾಗ ಈಗಲೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು. ಸರ್ಕಾರದ ವತಿಯಿಂದ ಯಾವುದೇ ಫಾರ್ಮಲ್ ಎಜುಕೇಷನ್ಗೆ ಅಲ್ಲಿ ಇಂಡಿಯನ್ ಅಷ್ಟೇ, ನೀನು ಭಾರತೀಯ, ಕರ್ನಾಟಕದಲ್ಲಿ ವಾಸವಾಗಿದ್ದೀಯಾ ಅಷ್ಟೇ, ಹೆಣ್ಣು ಗಂಡು ಮುಗಿದೋಯ್ತು. ಬೇರೆ ಯಾವ ಜಾತಿನೂ ಬರಬಾರ್ದು, ಯಾವ ರಿಸರ್ವೇಷನ್ ಇರಬಾರ್ದು, ಎಲ್ಲೂ ಹೆಸರಿರಬಾರ್ದು. ಹೀಗೆ ಯೋಚನೆ ಮಾಡಿದರೆ ಮುಂದಿನ ಪೀಳಿಗೆಯ ಮನಸ್ಸಿನಲ್ಲಿ ಮಾನವೀಯತೆ ಬೆಳೀತದೆ. ಜಾತಿಯಿಂದ ಕಿತ್ತಾಟಗಳು ಜಾಸ್ತಿ ಆಗ್ತದೆ. ನೀನು ಎಷ್ಟೇ ಮಾಡಲಿ, ಎಲ್ಲ ಜಾತಿ ಒಂದೇ ಅಂತೇಳಿ ಜಾತಿ ಅಂತ ರಿಸರ್ವೇಷನ್ ಮಾಡಿದಾಗ ಕೆಲವ್ರಿಗೆ ಸಮಸ್ಯೆ ಆಗುತ್ತೆ, ಜೊತೆಗೆ ಅದು ಬೆಳೀತಾನೇ ಹೋಗುತ್ತೆ. ಸೊ ಹಿಂಗೆ ಪ್ಯಾರಲಾಗಿ ಹೋಗ್ತಾನೆ ಇರುತ್ತೆ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಈ ಜಾತಿಯ ಮೌಢ್ಯತೆಯಿಂದ ಹೊರಬನ್ನಿ, ಧರ್ಮದ ಮೌಢ್ಯತೆಯಿಂದ ಹೊರಬನ್ನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಭೂಮಿ ಮೇಲೆ ಮುಂದೆ ಮಾನವ ಜನಾಂಗ ಹಾಳಾಗೋದೆ, ಸಾಯೋದೆ ದೇವರು ಧರ್ಮದಿಂದ, ಜೊತೆಗೆ ಈ ಜಾತಿಗಳಿಂದ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಯಾಕೆ ಎಚ್ಚೆತ್ಕೋತಾಯಿಲ್ಲ? ಇಷ್ಟೊಂದು ಸೈನ್ಸು ವಿಜ್ಞಾನ ಬೆಳೀತಾ ಇದ್ದಾಗ ನಾವು ಧರ್ಮಾತೀತವಾಗಿ ರಾಷ್ಟ್ರವನ್ನು ಕಟ್ಟಬೇಕು. ರಾಷ್ಟ್ರ ಧರ್ಮವೇ ಧರ್ಮ ಅಂತ ನಾವು ಮಾಡಬೇಕು ಅಂತ ನಾನು ಬೇಕಾಷ್ಟು ವೀಡಿಯೋಗಳೆಲ್ಲ ಹೇಳಿದ್ದೀನಿ. ಯಾವ ಧರ್ಮನೂ ಇರಬಾರ್ದು, ರೆಕಗ್ನಿಷನ್ ಇರಲೇಬಾರ್ದು. ಅದು ಪರ್ಸನಲ್ ಅವ್ರದ್ದು ಅಷ್ಟೇ. ಬರೀ ಇಂಡಿಯನ್. ನೆಕ್ಸ್ಟ್, ಬಡವ ಶ್ರೀಮಂತ,
ಬಡವನನ್ನು ಮೇಲ್ತರಕ್ಕೆ ಏನು ಮಾಡಬೇಕು, ಸ್ಕೀಮ್ಗಳು ಎಲ್ಲ ಬಡವರಿಗೂ. ಅರ್ಥ ಆಯ್ತಾ? ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಮಾತ್ರ ನಾವೆಲ್ಲರೂ ಭಾರತೀಯರಾಗ್ತೀವಿ. ಇಲ್ಲದೆ ಹೋದರೆ ಬಾವಿ ಕಪ್ಪೆ ಥರ ಆಗಿ ಒಂದೊಂದು ಜಾತಿಯಿಂದ ಜಗಳ ಹಾಕ್ಕೊಂಡಿರ್ತೀವಿ. ಬಟ್ ನೆನಪಿಟ್ಕೊಳ್ಳಿ, ಸತ್ಯ ಗಮನಿಸಿ ನೋಡಿ, ಈ ಸರ್ಕಾರದಲ್ಲಿ ನಡೀತಾ ಇರೋದೇ ಜಾತಿ ಮೇಲೆ. ಜಾತಿ, ಆ ಜಾತಿಗೆ ಇಷ್ಟು ಮಿನಿಸ್ಟ್ರು, ಈ ಜಾತಿಗೆ ಇಷ್ಟು ಮಿನಿಸ್ಟ್ರು, ಅವನು ಎತ್ಕಟ್ಟು, ನಮ್ಮ ಜಾತಿಯವ್ನು ಗೆಲ್ಸು, ಅವನು ಗೆಲ್ಸು, ಇವನು ಗೆಲ್ಸು, ಬರೀ ಈ ಹೋರಾಟವೇ ನಡೀತಾ ಇದೆ. ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣಿಗಳು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಮನುಷ್ಯನ ಮನಸ್ಸುಗಳನ್ನು, ಮೌಢ್ಯತೆಯನ್ನು, ಅಜ್ಞಾನವನ್ನು ಆಯುಧವಾಗಿ ಉಪಯೋಗಿಸ್ಕೊಂಡು ರಾಜಕಾರಣಿಗಳು ವಿಜೃಂಭಿಸುತ್ತಿದ್ದಾರೆ. ಆದರೆ ಸ್ವಲ್ಪ ನನಗೆ ಬೇಸರ ಆಯಿತು, ಭಾರತ ಸರ್ಕಾರ ಜಾತಿ ಗಣತಿಯನ್ನು ಮಾಡಿ ಮುಂದೆ ಅದು ಏನು ಮಾಡುತ್ತೋ ಗೊತ್ತಿಲ್ಲ. ಜಾತಿಯ ಗಣತಿ ಅವಶ್ಯಕತೆ ಇಲ್ಲ, ಜಾತಿಯೇ ಅವಶ್ಯಕತೆ ಇಲ್ಲ, ಧರ್ಮವೇ ಅವಶ್ಯಕತೆ ಇಲ್ಲ. ದೇಶ ಧರ್ಮವೇ ಮುಖ್ಯ, ಬಡವ ಶ್ರೀಮಂತ ಅಷ್ಟೇ ಸಾಕು. ಮಾನವ ಧರ್ಮವೇ ಶ್ರೇಷ್ಠ ಧರ್ಮ, ಶ್ರೇಷ್ಠ ಜಾತಿ. ಅರ್ಥ ಆಯ್ತಾ? ಬೇರೆಯವನಿಗೆ ಮೋಸ ಮಾಡೋನು, ಅನ್ಯಾಯ ಮಾಡೋನು ಕೀಳು ಜಾತಿ. ಮೋಸ ಮಾಡದೆ, ಅನ್ಯಾಯ ಮಾಡದೆ ಸೈಲೆಂಟಾಗಿರೋನು ಮಧ್ಯಮ ಜಾತಿ. ಎಲ್ಲರಿಗೂ ಸಹಾಯ ಮಾಡೋನು ಉತ್ತಮ ಜಾತಿ, ಎಲ್ಲರಿಗೂ. ಅರ್ಥ ಆಯ್ತಾ? ಥ್ಯಾಂಕ್ ಯು.